ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸ್ಗೆ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟು 1.5 ಮಂತ್ ಆಗೋಯ್ತು. ಇಷ್ಟು ದಿನ ಕೂಡ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಆಟೋ ಸಂಘಟನೆಗಳು ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರಬಾರ್ದು, ಇದಕ್ಕೆ ಯಾವುದು ಪಾಲಿಸಿನೂ ತರಬಾರ್ದು, ಇದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು ಅಂತ ತುಂಬ ಸಂಘಟನೆಗಳು ಹೋರಾಡ್ತಾ ಇದ್ವು. ಇನ್ನು ಕೆಲವು ಸಂಘಟನೆ ಹೇಳ್ತಾ ಇದ್ರು, ಇಲ್ಲ ಇದಕ್ಕೆ ಪರ್ಮಿಷನ್ ಕೊಟ್ಟು ಇದು ರನ್ ಮಾಡೋದಾದರೆ ಇದನ್ನು ಎಲ್ಲೋ ಬೋರ್ಡಲ್ಲೇ ಓಡಿಸ್ಬೇಕು. ಈಗ ನಾವು ಹೆಂಗೆ ಆಟೋನ ಎಲ್ಲೋ ಬೋರ್ಡಲ್ಲಿ ಓಡಿಸ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಎಫ್ ಸಿ ಮಾಡಿಸ್ತೀವಿ, ಈ ಬೇರೆಲ್ಲ ಏನು ರೂಲ್ಸ್ ಇದೆ ನಮಗೆ ಇವ್ರಿಗೂ ಇದೇ ಥರನೇ ಎಲ್ಲೋ ಬೋರ್ಡ್ ಕೊಡಿ, ಎಫ್ ಸಿ ಕಟ್ಟಲಿ, ಟ್ಯಾಕ್ಸ್ ಕಟ್ಟಲಿ ಅಂತ ತುಂಬ ಸ್ಟ್ರೈಕ್ ಮಾಡ್ತಾಯಿದ್ರು, ತುಂಬ ಗಲಾಟೆ ಮಾಡ್ತಾಯಿದ್ರು. ಹಾಗೆ ಈಗ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಕೂಡ ಒತ್ತಡ ಹೇಳ್ತಾ ಇದ್ರು, ನೀವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ನೀವು ಬೈಕ್ ಟ್ಯಾಕ್ಸ್ ವಿರುದ್ಧ ಅರ್ಜಿ ಸಲ್ಲಿಸಬೇಕು, ಅಲ್ಲಿ ನೀವು ಕೋರ್ಟ್ನ ಕೇಸ್ ಹಾಕ್ಬಿಟ್ಟು ಕೋರ್ಟಲ್ಲಿ ವಾದ ಮಾಡಬೇಕು, ಬೈಕ್ ಟ್ಯಾಕ್ಸಿನ ಪರ್ಮನೆಂಟಾಗಿ ಬ್ಯಾನ್ ಮಾಡೋ ಥರ ನಮಗೆ ಒಂದು ಸ್ಟೇ ಆರ್ಡರ್ ತರಬೇಕು ಅಂತ ಕೂಡ ರಾಜ್ಯ ಸರ್ಕಾರಕ್ಕೆ ಒತ್ತಡ ಇರ್ತಾ ಇದ್ರು. ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರತಿನಿತ್ಯ ಮೊನ್ನೆ ಎಲ್ಲ ಗಲಾಟೆ ಮಾಡಿದ್ರು. ಆದರೆ ಇದಕ್ಕೆ ರಾಜ್ಯ ಸರ್ಕಾರ ಯಾವುದೇ ಥರ ಸಪೋರ್ಟ್ ಮಾಡಿಲ್ಲ ಆಟೋ ಸಂಘಟನೆಗಳಿಗೆ. ಹಂಗಾಗಿ ಇವಾಗ ಏನಾಗಿದೆ, ರಾಜ್ಯ ಸರ್ಕಾರಕ್ಕೆ ಕೂಡ ಇವ್ರ ಮೇಲೆ ತುಂಬ ದ್ವೇಷ ಆಗೋಯ್ತು, ಸಿಟ್ಟು ಬಂತು. ಇವ್ರನ್ನ ನಂಬ್ಕೊಂಡ್ರೆ ಇನ್ನು ನಮ್ಮ ಕೆಲಸ ಆಗಲ್ಲ. ಯಾಕೆಂದ್ರೆ ಆಲ್ರೆಡಿ ಏನು ರಾಜ್ಯ ಸರ್ಕಾರ ಪರ್ಮಿಷನ್ ಕೊಡ್ತಲ್ಲ, ಅದು ಕೊಟ್ಟು 30 ದಿನದೊಳಗಡೆ ನಾವು ಕೇಸ್ ಹಾಕಬೇಕಾಗಿತ್ತು, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕಾಯ್ತು. ಬಟ್ ಈಗ ಆಲ್ರೆಡಿ 1.5 ತಿಂಗಳು ಆಗೋದ್ರಿಂದ ಈಗ ಆಗಲ್ಲ, ಇವ್ರು ನಂಬ್ಕೊಂಡ್ರೂ ಕೆಲಸ ಆಗಲ್ಲ. ಇದಕ್ಕೆ ನಾವೇ ಡೈರೆಕ್ಟಾಗಿ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋರಾಡ್ತೀವಿ ಅಂತ ಮೊನ್ನೆಯಿಂದ ಕೆಲವೊಂದು ಸಂಘಟನೆಗಳು ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ. ಇನ್ನು ಯಾರ್ದು ನಾವು ಏನು ಸ್ಟೋರಿ ಕೇಳೋಕ್ಕಾಗಲ್ಲ. ಏನಿದ್ರೆ ಡೈರೆಕ್ಟಾಗಿ ನಾವೇ ನೇರವಾಗಿ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ, ನಾವೇ ಅರ್ಜಿ ಹಾಕ್ತೀವಿ, ನಾವೇ ಲಾಯರ್ ಇಟ್ಬಿಟ್ಟು ಹೋರಾಡ್ತೀವಿ, ಪರವಾಗಿಲ್ಲ ಅದೇನಾಗುತ್ತೆ, ಎಷ್ಟು ಕಷ್ಟ ಆದರೂ ಸರಿ ನಾವು ಮಾಡ್ತೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಇದು ಆಗ ಮಾತಾ ಅಂತ ನಮ್ಮ ಕ್ವಶನ್. ಯಾಕೆಂದರೆ ಕರ್ನಾಟಕದ ಹೈಕೋರ್ಟ್ ಅಂದರೆ ಏನೋ ಒಂದು ಮಾಡ್ಬೋದು, ಇಲ್ಲೇ ಇರ್ತಾರೆ ಬೆಂಗಳೂರಲ್ಲೇ, ಇಲ್ಲೇ ಕೋರ್ಟ್ ಇರುತ್ತೆ, ಏನೋ ಯಾವುದಲ್ಲ ಅಡ್ವೊಕೇಟ್ ಹಿಡಿದು ವಾದ ಮಾಡ್ಬೋದು. ಇಲ್ಲಿಂದ ಡೆಲ್ಲಿ ಸುಮಾರು ಸಾವಿರಾರು ಕಿಲೋಮೀಟ್ರು, ಇಲ್ಲಿಂದ ಅಲ್ಲಿಗೆ ಅವ್ರು ಕೇಸ್ ಕೊಡ್ತಾರೆ, ವಾರಕ್ಕೊಂದು 15 ದಿನಕ್ಕೊಂದು ಕೇಸ್ ಕೊಡ್ತಾ ಇರ್ತಾರೆ. ಇಲ್ಲಿಂದ ಅಲ್ಲಿಗೆ ವಾರ ಅಪ್ ಆ್ಯಂಡ್ ಡೌನ್ ಮಾಡಿ ಕೇಸ್ನ ವಾದ ಮಾಡೋಕ್ಕಾಗತ್ತಾ? ಜಡ್ಜಿ ಆಗಿರ್ಬೋದು, ಅವ್ರ ಇರ್ತಕ್ಕಂಥ ಸಂಘಟನೆಗಳಾಗಿರ್ಬೋದು, ಎಷ್ಟು ಖರ್ಚು ಬರುತ್ತೆ? ಇದೆಲ್ಲ ಆಗ ಮಾತಾ? ಖಂಡಿತ ಅಲ್ಲ, ಆಗಲ್ಲ. ಸುಮ್ಮನೆ ಏನೋ ಒಂದು ಬೋಗಸ್ ಮಾತುಗಳು ಆಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ಯಾಕೆಂದರೆ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ಭಯ ಇಡೋಕ್ಕೋಸ್ಕರ, ಎದುರಿಸೋಕ್ಕೋಸ್ಕರ. ಖಂಡಿತ ಇದೆಲ್ಲ ಆಗೋ ಮಾತಲ್ಲ. ಇನ್ ಕೇಸ್ ಹೋಗಿ ಅರ್ಜಿ ಹಾಕಿ ವಾದ ಮಾಡೋದನ್ನು ಕೂಡ ಅಲ್ಲಿ ಬರ್ತಕ್ಕಂಥ ತೀರ್ಪು ಹೆಂಗೆ ಅಂದರೆ ಬೈಕ್ ಟ್ಯಾಕ್ಸಿ ಪರವಾಗೇ ಬರುತ್ತೆ. ಯಾಕೆಂದರೆ ಎಲ್ಲ ಸ್ಟೇಟಲ್ಲೂ ರನ್ ಆಗ್ತಾ ಇದೆ, ನ್ಯಾಯವಾಗಿ ಹೋಗ್ತಾ ಇದೆ ಬೈಕ್ ಟ್ಯಾಕ್ಸಿ. ಹಾಗಾಗಿ ಇದಕ್ಕೇನು ಪಾಲಿಸಿ ತರಬೇಕು, ಅದಕ್ಕೆ ರಾಜ್ಯ ಸರ್ಕಾರ ಪಾಲಿಸಿ ತಂದು ಓಡಿಸ್ಲಿಯಪ್ಪ ಅಥವಾ ಒಂದು ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಂಪ್ಲೀಟಾಗಿ ಬ್ಯಾನ್ ಮಾಡೋದು ಬೇಡ ಅಂತಲೇ ಹೇಳೋದು. ಯಾಕೆಂದರೆ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇರಿ. ನಮ್ಮ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ. ಬಿಕಾಸ್ ಇದಕ್ಕೆಲ್ಲ ಕಾರಣ ಪಾಪ್ಯುಲೇಷನ್ ಜಾಸ್ತಿ. ಹಂಗಾಗಿ ಕಂಪ್ನಿಗಳು ಕೆಲಸ ಕೊಟ್ಟಿದ್ದೀವಿ, ಆ ಕೆಲಸನ ಕಿತ್ಕೊಳ್ತಕ್ಕಂಥ ಕೆಲಸನ ಯಾವುದೇ ಕಾರಣಕ್ಕೂ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದನ್ನು ಇಲ್ಲೀಗಲ್ಲಾಗಿ ಯಾರೇನು ಮಾಡ್ತಾ ಇಲ್ಲ, ಸ್ಮಗ್ಲಿಂಗ್ ಮಾಡ್ತಾ ಇಲ್ಲ, ಡ್ರಗ್ಸ್ ಮಾಡ್ತಾ ಇಲ್ಲ, ಮತ್ತೊಂದು ಮಾಡ್ತಾ ಇಲ್ಲ. ನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ, ಪಬ್ಲಿಕ್ಗೆ ನಿಸ್ವಾರ್ಥದಿಂದ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ. ಇದು ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರಲ್ಲ. ಮಾಡಲೇಬಾರ್ದು ಅಂತ ಯಾವುದೇ ಒಂದು ಸ್ಟ್ರಿಕ್ಟಾಗಿ ವಾರ್ನ ಯಾರೂ ಮಾಡೋಕ್ಕಾಗಲ್ಲ. ಆ ಥರ ಹಂಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಆಗ್ಬಿಡ್ಬೋದಾಯ್ತಲ್ವ. ನಮ್ಮ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿ ಬೇಡ ಅಂತ ವಿರೋಧ ವ್ಯಕ್ತಪಡಿಸ್ತು. ಆದ್ರೂ ಇವ್ರ ಮಾತಿಗೆ ಏನು ಲೆಕ್ಕನೇ ತಗೊಂಡಂಗೆ ನಮ್ಮ ಹೈಕೋರ್ಟು ಬೈಕ್ ಟ್ಯಾಕ್ಸ್ಗೆ ನಿಸ್ವಾರ್ಥ ಸೇವೆ ಕೊಡ್ತಾ ಇದೆ. ಬೈಕ್ ಟ್ಯಾಕ್ಸಿ ಯಾವುದೇ ತೊಂದರೆ ಇಲ್ಲ, ಇದರಿಂದ ಇದಕ್ಕೆ ಪಬ್ಲಿಕ್ಕಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಒಳ್ಳೆ ಯೂಸ್ ಆಗಿರೋದ್ರಿಂದ ಸರ್ವಿಸ್ ಕೊಡ್ಬೋದು ಅಂತ ಒಂದು ಲೀಗಲ್ಲಾಗೆ ಒಪಿನಿಯನ್ ಕೊಟ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತು, ಬೈಕ್ ಟ್ಯಾಕ್ಸಿ ಕರ್ನಾಟಕದಲ್ಲಿ ಓಡ್ಬೋದು ಅಂತವ. ಆದರೆ ಇವ್ರು ಯಾಕೆ ನಮ್ಮ ಆಟೋ ಸಂಘಟನೆಗಳು ಒಂದು ನ್ಯಾಯಾಂಗ ವ್ಯವಸ್ಥೆಗೂ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲು, ಇದು ಓಡಂಗಿಲ್ಲ ಅಂತ ಇನ್ನೂ ಪದೇ ಮಾಡ್ತಾನೆ ಇದ್ದಾರೆ. ಇವರು ಹೋರಾಟ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕಲ್ವಾ? ಇವರಲ್ಲಿ ಇರ್ತಕ್ಕಂಥ ಒಗ್ಗಟ್ಟೆ ಇಲ್ಲ. ಫಸ್ಟ್ ಆಫ್ ಆಲು ಇವರಲ್ಲೇ ಪ್ರತಿನಿತ್ಯ ಕಿರಿಕು ಜಗಳ. ಮೆಜೆಸ್ಟಿಕಲ್ಲೇ ಮೊನ್ನೆ ಒಂದು ಜಗಳ ಆಯಿತು, ನಿನ್ನೆ ಇನ್ನೊಂದು ಯಾವುದೋ ಒಂದು ಜಗಳ ಆಯಿತು. ಯಾರೋ ಲೇಡೀಸು ಹತ್ಸಕ್ಕೆ ಹೋಯ್ತು, ಇನ್ನೊಬ್ಬರು ನಮ್ಮ ಆಟೋ ಸ್ಟ್ಯಾಂಡು ಇಲ್ಲಿಗೆ ಯಾಕೆ ಬರ್ತೀಯ, ಮುಂದೆ ಹೋಗುವಂತ ಅವ್ರ ಕಿರಿಕ್ ಆಗೋಯ್ತು. ಇವರಲ್ಲೇ ಒಂದು ಸಂಘಟನೆ ಮಾಡಿಕೊಂಡು, ಒಂದು ಗ್ರೂಪ್ ಮಾಡಿಕೊಂಡು, ಇದು ನನ್ನ ಏರಿಯಾ, ಇದು ನನ್ನ ಆಟೋ ಸ್ಟ್ಯಾಂಡು, ಇಲ್ಲಿ ಯಾರು ನೀವು ಬರೋಂಗಿಲ್ಲ, ಇದು ನಮ್ಮ ಏರಿಯಾಗೆ ನಾವೇ ಹೊಡಿಬೇಕು ಬಾಡಿಗೆ, ಇಲ್ಲಿ ಈ ಥರ ಆಗೋಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಒಂದೊಂದು ಏರಿಯಾ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಒಂದೊಂದು ಸಂಘಟನೆಗಳು. ಇದರಿಂದ ಏನು ತೋರಿಸ್ತಾ ಇದೆ? ಇವರಲ್ಲೇ ಒಗ್ಗಟ್ಟಿಲ್ಲ, ಇವರಲ್ಲೇ ಕಿರಿಕ್ ಶುರುವಾಗ್ತಾ ಇದೆ. ಇನ್ನು ಇವರೆಲ್ಲ ಒಂದಾಗಿ ಬೈಕ್ ಟ್ಯಾಕ್ಸಿ ವಿರುದ್ಧ ಹೆಂಗೆ ಹೋರಾಡ್ತಾರೆ? ಇದು ಒಂದು ಪ್ರಶ್ನೆ ಎಲ್ಲರಿಗೂ ಕಾಡುತ್ತಲ್ವಾ? ಹಂಗಾಗಿ ಫಸ್ಟು ನಿಮ್ಮಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ. ಎಷ್ಟಿರಬೇಕು ಆಟೋ ಲಿಮಿಟ್? ಬೆಂಗಳೂರಲ್ಲಿ ಅಷ್ಟೇ ಇರಬೇಕಾಗಿತ್ತು. ಇವತ್ತು ಲಿಮಿಟ್ಗೂ ಮೀರಿ ಆಟೋ ಸಂಖ್ಯೆ ಜಾಸ್ತಿ ಆಗಿದೆ. ಬಾಡಿಗೆ ಬಾದ್ರೆ ಎಲ್ಲಿಂದ ಬರುತ್ತೆ? ಇದು ಒಂದು ಮೇಯ್ನ್ ರೀಸನ್ನು ಬಾಡಿಗೆ ಬರ್ದಂಗಿರೋಕ್ಕೆ ನಿಮಗೆ ಕಾರಣ. ಮತ್ತು ನೀವು ಜನಗಳು ತೋರಿಸ್ತಾ ಇರ್ತಕ್ಕಂಥ ಬಿಹೇವಿಯರು, ಕೆಲವೊಂದಿಷ್ಟು ಜನ ರೂಡಾಗಿ ಮಾತಾಡ್ತಾರೆ, ರಫ್ ಆ್ಯಂಡ್ ಟಫ್, ರೆಸ್ಪೆಕ್ಟ್ ಕೊಡಲ್ಲ. ಇಷ್ಟಾಗುತ್ತೆ, ಇಷ್ಟ ಕೊಟ್ಟರೆ ಬಂದರೆ ಬಾ, ಬಿಟ್ಟರೆ ಬಿಡು, ಈ ಥರ ರಫ್ ಆ್ಯಂಡ್ ಟಫ್ ಮಾತಾಡಿದ್ರೆ ಜನಗಳಿಗೂ ಬೇಜಾರ, ಇವ್ರು ಆಟೋ ಸವಾಸನೆ ಬೇಡಪ್ಪ ಅಂತ.
ಹಂಗಾಗಿ ಇವೆಲ್ಲ ನೀವು ಸರಿಪಡಿಸ್ಕೋಬೇಕು. ಇವೆಲ್ಲವರು ಕೂಡ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಯಾಕೆಂದರೆ ಎವ್ರಿ ಡೇ ವೀಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ಲೇ ಆಗ್ತಾನೆ ಇರ್ತವೆ. ಎಲ್ಲರೂ ನೋಡೇ ನೋಡ್ತಾರೆ. ಇಂಥರಿಂದ ತೊಂದರೆ ಆಗ್ತಾ ಇದೆ, ಇಂಥ ಟ್ರಾನ್ಸ್ಪೋರ್ಟು ಪಬ್ಲಿಕ್ಸ್ಗೆ ಒಳ್ಳೆ ಸೇವೆ ಕೊಡ್ತಾ ಇಲ್ಲ, ಇವರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನಾವೇನು ಹೇಳ್ತಿಲ್ಲ, ನಿಮ್ಮ ಆಟೋಗಳಲ್ಲೇ ತುಂಬ ಜನ ವೀಡಿಯೋ ಮಾಡಿ ಬಿಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಆಟೋಗಳಲ್ಲಿ ಒಗ್ಗಟ್ಟಿಲ್ಲ, ಇವರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾರೋ ಒಂದಿಷ್ಟು ಜನ ಮಾಡೋದ್ರಿಂದ ಇವತ್ತು ಇಡೀ ಆಟೋ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರ್ತಿದೆ, ಎಲ್ಲರೂ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅಂತ ನಿಮ್ಮ ಆಟೋ ಸಂಘಟನೆಗಳು, ಕೆಲವರು ಡ್ರೈವರ್ಗಳು, ಕೆಲವರು ಯೂನಿಯನ್ ಲೀಡರ್ಗಳು ಅವರೇ ಹೇಳ್ತಾ ಇದ್ದಾರೆ. ಇದನ್ನು ನೀವು ಸರಿಪಡಿಸ್ಕೊಳ್ಳಿ. ಬಟ್ ಪ್ರತಿನಿತ್ಯ ಇನ್ನೂ ಜಾಸ್ತಿನೇ ಆಗ್ತಿದೆ ಹೊರತು ಈ ಥರ ವೀಡಿಯೋಗಳು ಕಮ್ಮಿ ಅಂತೂ ಆಗ್ತಾ ಇಲ್ಲ. ನಿಮ್ಮಲ್ಲೇ ಕಿರಿಕು ಜಗಳ, ಪಬ್ಲಿಕ್ಸ್ಗೆ ಆಟೋದವರೇ ಅವರವರೇ ಡ್ರೈವರ್ಗಳೇ ಹೊಡೆದಾಡೋದು, ಈ ಥರ ಘಟನೆ ಪ್ರತಿನಿತ್ಯ ಆಗ್ತಾನೆ ಇದೆ. ಇವೆಲ್ಲ ಸರಿ ಹೋಗ್ಬೇಕಂದ್ರೆ ಫಸ್ಟ್ ನೀವು ಒಗ್ಗಟ್ಟಾಗಬೇಕಲ್ವ, ನಿಮ್ಮಲ್ಲಿ ಹೊಂದಾಣಿಕೆ ಬರಬೇಕು, ನಿಮ್ಮಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಇವೆಲ್ಲ ಇಟ್ಕೊಂಡು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಹೋರಾಡ್ತೀವಿ, ನಾವು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ಬೈಕ್ ಟ್ಯಾಕ್ಸಿ ರನ್ ಆಗಂಗಿಲ್ಲ, ಈ ಥರ ಸುಮ್ಮನೆ ಪ್ರತಿನಿತ್ಯ ಕಿರಿಕ್ ಮಾಡ್ತಾನೆ ಇದ್ದೀರಾ. ಇನ್ನೂ ಕೆಲವರು ಬೈಕ್ ಟ್ಯಾಕ್ಸಿ ತೊಂದರೆ ಕೊಡ್ತಾನೆ ಇದ್ದಾರೆ ರೋಡಲ್ಲಿ ಇಟ್ಕೊಂಡು. ಯಾಕೆ ಮಾಡ್ತೀಯಾ, ಈ ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ಹಂಗೆ ಹಿಂಗೆ ಅಂತ ಕೆಲವೊಂದು ಲೋಕಲ್ ಏರಿಯಾಗಳಲ್ಲಿ. ಇವೆಲ್ಲ ನಿಲ್ಲಬೇಕು. ನ್ಯಾಯಾಂಗ ವ್ಯವಸ್ಥೆಗೆ ತಲೆಬಾಗಿ ನಮ್ಮ ಕರ್ನಾಟಕದ ಹೈಕೋರ್ಟೇ ನ್ಯಾಯ ಕೊಟ್ಟಿದೆ, ಪರ್ಮಿಷನ್ ಕೊಟ್ಟಿದೆ ಅಂದರೆ ಮತ್ತೆ ನೀವು ಏನಕ್ಕೆ ಸೆಂಟ್ರಲ್ ಈ ಥರ ತೊಂದರೆ ಕೊಡೋದು? ಹಂಗಾಗಿ ನೀವು ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಎಲ್ಲೇ ಹೋದ್ರೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಲ್ಲ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟು, ನಿಮ್ಮ ದುಡ್ಡು ವೇಸ್ಟು. ಎಷ್ಟೋ ಜನ ಇವತ್ತು ಆಟೋದಲ್ಲಿ ಒಳ್ಳೆ ಬಾಡಿಗೆನೇ ಮಾಡ್ತಾಯಿದ್ದಾರೆ, ಸಂಪಾದನೆ ಮಾಡ್ತಾಯಿದ್ದಾರೆ, ಸಿನ್ಸಿಯರ್ ಡ್ಯೂಟಿ ಮಾಡೋರು. ಯಾರೋ ಒಂದಿಷ್ಟು ಜನ ಸುಮ್ಮನೆ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಅವ್ರ ಹೆಸರು ಮಾಡಬೇಕು ಅಂತಲ್ವ, ಇಲ್ಲ ಇನ್ನೊಂದು ಏನೋ ಮಾಡಬೇಕು ಅಂತ ಗೊತ್ತಿಲ್ಲ, ಅವ್ರ ಕೆಲಸನೂ ಬಿಟ್ಟು ಸುಮ್ಮನೆ ಇದ್ರ ವಿರುದ್ಧವಾಗಿ ಪ್ರತಿನಿತ್ಯ ಜಗಳ ಕಿರಿಕ್ ಮಾಡ್ಕೊಂಡು ಹೊಡೆದಾಡ್ಕೊಂಡು ಸುಮ್ಮನೆ ಅವ್ರು ಕೆಟ್ಟರಾಗ್ತಾಯಿದ್ದಾರೆ ಅಷ್ಟೇ. ನಮ್ಮ ಅನಿಸಿಕೆ ಇದರಲ್ಲಿ ಹೇಳ್ಬೇಕಂದ್ರೆ ಇದರಿಂದ ಯಾವುದೇ ಥರ ನಿಮಗೂ ಕೂಡ ಉಪಯೋಗ ಇಲ್ಲ. ಇವತ್ತು ಎಷ್ಟೋ ಲಕ್ಷಾಂತರ ಜನ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ಮಾಡ್ಕೊಂಡು ಆರಾಮಾಗಿದ್ದಾರೆ ಬೆಂಗಳೂರಲ್ಲಿ ಆಟೋ ಡ್ರೈವರ್ಸ್ಗಳು. ಅವ್ರ ಸಂಪಾದನೆ ಆಗ್ತಾ ಇದೆ, ಮಾಡ್ಕೊಂಡು ನಿಮ್ಮದೇ 1000-2000 ಮಾಡ್ಕೊಂಡು ಆರಾಮ ಮನೆಗೆ ಹೋಗ್ತಿದ್ದಾರೆ. ಯಾರೋ ಒಂದಿಷ್ಟು ಜನ ಸುಮ್ಮನೆ ಬೇಕಂತ ಕಿರಿಕ್ ಮಾಡೋಕ್ಕೆ ಇದ್ದಾರೆ ಬೈಕ್ ಟ್ಯಾಕ್ಸಿಗಳಿಗೆ. ಬೆಳಿಗ್ಗೆ ಆದರೆ ಅದೇ ಕೆಲಸ. ಇದರಿಂದ ಏನು ಸಿಕ್ಕುತ್ತೋ ನಿಮಗೆ, ನಮಗಂತ ಗೊತ್ತಿಲ್ಲ. ನೀವೇನೇ ಮಾಡಿ ಎಲ್ಲೇ ಹೋಗಿ ಏನೇ ಒಂದು ಕೇಸ್ ಹಾಕಿದ್ರೂ ಬೈಕ್ ಟ್ಯಾಕ್ಸಿ ಅಂತಲೂ ಕಂಪ್ಲೀಟ್ ಬ್ಯಾನ್ ಆಗಲ್ಲ, ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋಕ್ಕೂ ಆಗಲ್ಲ. ಅದಕ್ಕೇನು ರೂಲ್ಸ್ ಬೇಕೋ ಅದು ರಾಜ್ಯ ಸರ್ಕಾರ ಸ್ವಲ್ಪ ಲೇಟ್ ಆದ್ರೂ ಲೇಟೆಸ್ಟಾಗಿ ತಗೊಂಡು ಬರುತ್ತೆ. ನಂತರ ಮಾಡ್ತಕ್ಕಂಥ ಸಂಖ್ಯೆ ಕಮ್ಮಿ ಆಗ್ಬೋದು. ಆ ವಿಡಿಯೋನ ಕೂಡ ನೆನ್ನೆ ಮಾಡಿ ಹಾಕಿದ್ದೆ ನಾನು, ಯಾವ್ಯಾವ ಥರ ರೂಲ್ಸ್ ಬಂದರೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತವ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಾಡಿಗೆ ಅಂತ ಏನು ಕಮ್ಮಿ ಇಲ್ಲ, ಜನಸಂಖ್ಯೆ ಕಮ್ಮಿ ಆಗುತ್ತೆ ಬೈಕ್ ಟ್ಯಾಕ್ಸಿಲಿ, ಇದಂತೂ ಸತ್ಯ. ಪಾಲಿಸಿ ಬಂದ ಮೇಲೆ ಜನಸಂಖ್ಯೆ ಕಮ್ಮಿ ಆದಮೇಲೆ ಏನಾಗುತ್ತೆ, ಆರ್ಡರ್ ಕೂಡ ಜಾಸ್ತಿ ಇರ್ತದೆ, ಅಂದರೆ ಎಲ್ಲರಿಗೂ ಡಿವೈಡ್ ಆಗುತ್ತೆ. ಆಟೋಕ್ಕೂ ಬಾಡಿಗೆ ಬರುತ್ತೆ, ಬೈಕಿಗೂ ಬಾಡಿಗೆ ಬರುತ್ತೆ, ಎಲ್ಲರೂ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು ಬೆಂಗಳೂರಲ್ಲಿ. ಸುಮ್ಮನೆ ಅನ್ನೆಸೆಸರಿ ರಿಸ್ಕ್ ತಗೊಂಡು ಸುಮ್ಮನೆ ಎಲ್ಲರಿಗೂ ತೊಂದರೆ ಕೊಡೋದು ಬಿಟ್ಟು ಇನ್ನು ಮುಂದಾರ ನೆಮ್ಮದಿಯಾಗಿ ಎಲ್ಲರೂ ಕೆಲಸ ಮಾಡಿ ಅಂತ ನಾನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.